ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರಲಿ ನಿಮ್ಮ ಆಡಳಿತ. ಎಸ್ ವೀಕ್ಷಕರೇ, ಇಂದು ಯರಗಟ್ಟಿ ಪಟ್ಟಣದ ಸೌದತ್ತಿ ರಸ್ತೆ ಪಕ್ಕದಲ್ಲಿ ಒಂದಿಷ್ಟು ಬಡ ದಲಿತ ಕುಟುಂಬಗಳು ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟು ಉದ್ಯೋಗ ಮಾಡ್ತಾ ಇತ್ತು. ಇದನ್ನು ಸಹಿಸದ ಒಂದಿಷ್ಟು ಕೋಮುವಾದಿ ದುಷ್ಟ ಶಕ್ತಿಗಳು ಷಡ್ಯಂತ್ರ ಮಾಡಿ ಅಮಾಯಕ ಬಡ ದಲಿತ ಜನರ ಹೊಟ್ಟೆಯ ಮೇಲೆ ಹೊಡಿತಿದ್ದಾರೆ. ಇಂತಹ ಷಡ್ಯಂತ್ರದ ವಿರುದ್ಧ ಇಂದು ತಹಶೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಿದ್ದೇವೆ. ಇದೇ ರೀತಿ ಮುಂದುವರೆದರೆ ಷಡ್ಯಂತ್ರ ಮಾಡುವವರ ಮನೆ ಮುಂದೆ, ಕಚೇರಿ ಮುಂದೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಸುರೇಶ್ ಭಜಂತ್ರಿ ತಿಳಿಸಿದ್ದಾರೆ. ಈ ವೇಳೆ ಡಿಎಸ್ಎಸ್ ಮುಖಂಡ ಲಕ್ಕಪ್ಪ ಹುಣಸಿಕಟ್ಟಿ, ರಾಯಣ್ಣ ಯುವ ಗರ್ಜನ ಅಧ್ಯಕ್ಷ ವಿಠಲ್ ಹಾರುಗೊಪ್ಪ, ಕರವೇ ತಾಲೂಕು ಅಧ್ಯಕ್ಷ ರಫೀಕ್ ಡಿಕೆ, ರೈತ ಸಂಘದ ಅಧ್ಯಕ್ಷ ಸೋಮು ರೈನಾಪುರ್, ಅಲ್ಪಸಂಖ್ಯಾತರ ಕಾಂಗ್ರೆಸ್ ಅಧ್ಯಕ್ಷ ಫಾರೂಕ್ ಅತ್ತಾರ್, ಮಲ್ಲಪ್ಪ ಕಿಟದಾಳ್, ನಜೀರ್ ನದಾಫ್, ರಾಯಪ್ಪ ಕರಿಗಾರ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಲ್ಲೇ ಹುಟ್ಟಿ ಇಲ್ಲೇ ದೊಡ್ಡವ್ರಾಗಿವ್ರಿ ಸರ್. ಮತ್ತು ನಾವು ಮೊಡ್ಕ ಪಾಡ್ಕ ಆರಿಸ್ಕೊಂಡ ನಮ್ಮ ಒಟ್ಟು ಜೀವನ ರೀ ಸರ್. ಅದೇ ಇದ್ರೆ ನಮ್ಗೆ ಏನೋ ಒಟ್ಟು ಜೀವನ ಇಲ್ರಿ ಸರ್. ಮತ್ತು ಏನೋ ಅಂಗಡಿ ಪಂಗಡಿ ಎಲ್ಲ ಕಿತ್ತು ಹೋಗಿದ್ವಿ, ಅದು ಹೋಗಿದ್ವಿ. ಮತ್ತು ಏನೋ ಮತ್ತು ಅಲ್ಲಿ ಊರಾಗ ಅಡ್ಡಾಡ್ಬಾಡ್ರಿ, ಎಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ನಾವು ಎಲ್ಲಿ ಜೀವನ ಮಾಡ್ಬೇಕು. ಮತ್ತು ನಾವು ಅದರ್ಲಿಂತ ನಮ್ಗೆ ಅದಿಲ್ಲ ಅಂದ್ರೆ ನಮ್ಗೇನು ಇಲ್ಲ ಇಲ್ರಿ. ಒಂದು ಹೊಲ ಇಲ್ಲ, ಒಂದು ಭೂಮಿ ಇಲ್ಲ, ಒಂದು ಏನಿಲ್ಲ. ನಾವು ಏನೋ ಆರಿಸ್ಕೊಂಡು ತಿನ್ನೋ ಮಟ್ಟ ನಮಗೆ ಹೊಟ್ಟೆ ತುಂಬೋದಿಲ್ರಿ ಸರ್. ಮತ್ತು ನಮಗೆ ಹಿಂಗೆ ಇದನ್ನ ಲೆಕ್ಕ ಮಾಡಕತ್ತಾರ ಸರ್. ಮತ್ತು ಇದಕ್ಕೆ ನೀವು ದೇವ ಮಾಡಿ ಏನು ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು ನೋಡಿ. ಮಾತಾಡ್ತೀನಿ ಸರ. ಇಲ್ಲಿ ನೋಡು, ಊರಾಗ ಅಡ್ಡಾರಂದ್ರೆ ಅಲ್ಲಿ ಇದು ಮಾಡಿ ಅನ್ನಕತ್ತಾರ ಸರ. ನಾವು 4 ಮನೆಗೆ ಯವ್ವ ಅಂದಾಗ ನಮ್ಮ ಹೊಟ್ಟೆ ತುಂಬೋದು. ಎರಗಟ್ಟಾಗ ನಮಗೆ ನಮ್ಮ ಮನೆಗೆ ಹೋದಾಗ ಫಲ ಏನಿಲ್ಲ. 4 ಮನೆಗೆ ಹೋದಾಗ ನಮ್ಗೆ ಹೊಟ್ಟೆ ಜೀವನ ನೋಡ್ರಿ ಸ್ವಾಮಿ ಸಾಹೇಬ್ರು. ನಾವು ಹೊಟ್ಟೆ ತಿಪ್ಪಲಿಗೆ ಅಡ್ಡಾಡೋದವ್ರು ಸ್ವಾಮಿ. ತಗೊಂಡು ಹೋಗ್ತೀವಿ, ಗೋಡಕ ಆರಿಸ್ತೀವಿ, ಎಲ್ಲ ಆರಿಸ್ತೀವಿ. ಮತ್ತು ನೀವು ಬೇಡ ಅಂದ್ರೆ ಊರಾಗ ಬೇಡ ಅಂತ ಏನು ಮಾಡೋದ್ರಿ? ನಮ್ಮ ಮಕ್ಕಳು ಮರಿ ಕೂಡಿಗೆ ಸಾಯೋದ. ಒಂದು ಎಣ್ಣೆ ಬಾಕಿ ಕೊಡ್ರಿ, ನಾವು ಸಾಯ್ತೀವಿ. ಎಲ್ಲ ಮತ್ತೆ ಇಟ್ಟಿದ್ದಾಗ ಜೋಪಾನ ಮಾಡಿ ಇಲ್ಲೇ ಎರಗಟ್ಟು ಊರಾಗದೀವಿ. ಇನ್ನು ಹೋಗಂದ್ರೆ ಎಲ್ಲಿ ಹೋಗಿ ಮಕ್ಕಳು ಬಗಣಿ ತಗೊಂಡು ರೆಟ್ಟಿಗೆ ಹೋಗ್ತಾರ. ಅದು ಸತ್ಯ ಬಂದ್ ಮಾಡಿಬಿಟ್ರಿ. ಯಪ್ಪ ಏನು ತಿನ್ನಬೇಕು ನಾವು? ಆಯಪ್ಪ ಎಲ್ಲ ನಿಮ್ಮ ಕೈಯಾಗೈತಿ ನೋಡಿ ಸಾಹೇಬ್ರು, ನಿಮ್ಮ ಕೈಯಾಗೈತಿ ನೋಡಿ. ಜನರು ಬಂದ್ರ ನಾವು ಸೂಜಿಗೆ ಹೋಗಿ ಹಾಕಿಸ್ಕೊಳಕ್ಕೆ ಏನು ಗೊತ್ತಿಲ್ಲ ನಮಗ. ಮಕ್ಕಳಿಗೆ ಬೋಗಣ್ ಕೊಟ್ಟಿವಿ ಅಂದ್ರೆ ರೊಟ್ಟಿ ಬೇಡ್ಕೊಂಡ್ ಬರ್ತಾರೆ. ಅದ ಊರನ್ನ ರೊಟ್ಟಿ ತಿನ್ನೋದು ನಾವು.